ನಿರ್ಮಲಾ ಸೀತಾರಾಮನ್ ಮಂಡಿಸ್ತಾ ಇರುವಂತಹ ಮಧ್ಯಂತರ ಬಜೆಟ್ನ ನಿರೀಕ್ಷೆಗಳು ಏನು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ನೀಡ್ತಾ ಇದ್ವಿ. ಆದ್ರೆ ಈ ಬಾರಿ ಜನಪ್ರಿಯ ಬಜೆಟ್ಗಳ ಮಂಡನೆ ಆಗೋದಿಲ್ವಾ? ಓಲೈಕೆಯ ಬಜೆಟ್ ಮಂಡನೆ ಆಗೋದಿಲ್ವಾ? 2024ರ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಮಧ್ಯಂತರ ಬಜೆಟ್ನಲ್ಲಿ ಏನೆಲ್ಲ ನಿರೀಕ್ಷೆಗಳಿರುತ್ತವೆ ಅನ್ನೋದನ್ನ ಮಾತಾಡ್ತಾ ಹೋಗ್ತಾ ಇದ್ವಿ. ಯಾವ ಯಾವ ವಲಯಗಳಿಗೆ ಯಾವೆಲ್ಲ ನಿರೀಕ್ಷೆಗಳಿವೆ, ಅನುದಾನಗಳ ಹೆಚ್ಚಳ ಆಗತ್ತಾ, ಯಾವ ವಲಯಕ್ಕೆ ಹೊಸ ಯೋಜನೆಗಳ ಘೋಷಣೆ ಆಗುತ್ತೆ ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ವಿ. ಆದ್ರೆ ಓಲೈಕೆಯ ಬಜೆಟ್ ಈ ಬಾರಿ ಇರೋದಿಲ್ವಾ? 2024ರ ಲೋಕಸಭಾ ಚುನಾವಣೆಯ ಎದುರಿಸೋದಕ್ಕೆ ತಯಾರಿ ನಡೆಸ್ತಾ ಇರುವಂತಹ ಮೋದಿ ಸರ್ಕಾರ ಓಲೈಕೆಗೆ ಮುಂದಾಗೋದಿಲ್ವಾ? ಪ್ರಶಾಂತ್, ಜನಪ್ರಿಯ ಯೋಜನೆಗಳ ಘೋಷಣೆ ಆಗೋದಿಲ್ಲ ಅನ್ನೋ ಒಂದು ನಿರೀಕ್ಷೆಯೂ ಇದೆ. ಆದರೆ 2024ರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಆಂಗಲ್ನಲ್ಲಿ ಇದನ್ನ ನೋಡೋದಾದ್ರೆ ಕೆಲವೊಂದಷ್ಟು ಬದಲಾವಣೆಗಳು, ಕೆಲವೊಂದು ಯೋಜನೆಗಳಲ್ಲಿ ಅನುದಾನಗಳ ಹೆಚ್ಚಳ ಆಗಲಿ ಅಥವಾ ಜನಪ್ರಿಯ ಯೋಜನೆಗಳ ಘೋಷಣೆ ಆಗಲಿ, ಹಂಗಿದ್ದೊಂದು ನಿರೀಕ್ಷೆ ಮಾಡಬಹುದಾ? ಎಲೆಕ್ಷನ್ ಅನ್ನೇ ಗಮನದಲ್ಲಿಟ್ಕೊಂಡು ಹೇಳೋದಾದ್ರೆ ನೋಡಿ, ಯಾವುದೇ ರಾಜಕೀಯ ಪಕ್ಷದ ಸರ್ಕಾರ ಚುನಾವಣೆಯ ಹೊಸ್ತಿಲಲ್ಲಿ ಬಜೆಟ್ ಮಂಡಿಸುವಾಗ ಮತದಾರರನ್ನು ಸೆಳೆಯೋದು ಹೇಗೆ, ಮತದಾರರನ್ನು ಖುಷಿಪಡಿಸೋದು ಹೇಗೆ ಅಂತಕ್ಕಂಥದ್ದು ನಿಶ್ಚಿತವಾಗಿ ಯಾವುದೇ ಸರ್ಕಾರದ ಮನಸ್ಸಿನಲ್ಲಿರುತ್ತೆ. ಅಂದರೆ ಚುನಾವಣೆಯ ಹೊಸ್ತಿಲಲ್ಲಿ ನೀವು ಕಠಿಣ ಬಜೆಟನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಾಟ್ ಈಸ್ ಪಾಪ್ಯುಲಿಸ್ಟ್ ಅಂತಕ್ಕಂಥದ್ದರ ವ್ಯಾಖ್ಯೆ ಏನು ಅನ್ನೋದು, ಈಗ ರಾಜ್ಯ ಸರ್ಕಾರಗಳು ಮಂಡಿಸ್ತಾ ಇರತಕ್ಕಂಥ ಪಾಪ್ಯುಲಿಸ್ಟ್ ಮೆಜರ್ಸ್ಗಳಲ್ಲಿ ಅನೇಕ ಪಾಪ್ಯುಲಿಸ್ಟ್ ಮೆಜರ್ಸ್ಗಳನ್ನು ಬಸವರಾಜ ಬೊಮ್ಮಾಯಿ ಸರ್ಕಾರ ಮಂಡಿಸ್ತು. ಚುನಾವಣೆಯಲ್ಲಿ ಏನಾಯಿತು, ಅದರ ಲಾಭ ಆಗಲಿಲ್ಲ. ಕೇಂದ್ರ ಸರ್ಕಾರ, ಯಾವುದೇ ಕೇಂದ್ರ ಸರ್ಕಾರ ಇರಲಿ, ಅಷ್ಟು ಈಗ ಪಾಪ್ಯುಲಿಸ್ಟ್ ಅಂದರೆ ಏನು? ಸಾಲ ಮನ್ನಾ ಪಾಪ್ಯುಲಿಸ್ಟಾ? ಮೋದಿ ಸರ್ಕಾರ ಆ ಸಾಲ ಮನ್ನಾ ಅನ್ನು ಮಾಡಲ್ಲ. ಈಗ ಕರ್ನಾಟಕದಲ್ಲಿ ಕೊಟ್ಟಂತೆ ಗ್ಯಾರಂಟಿ ಯೋಜನೆಗಳನ್ನು ಮೋದಿ ಸರ್ಕಾರ ಘೋಷಿಸುತ್ತಾ? ನನಗನ್ಸಲ್ಲ. 9 ವರ್ಷಗಳ ಟ್ರ್ಯಾಕ್ ರೆಕಾರ್ಡನ್ನು ನೋಡಿದಾಗ ಕರೋನಾ ನಂತರದ ಸಂದರ್ಭದಲ್ಲಿ ಪ್ರಶಾಂತ್, ಜನಸಾಮಾನ್ಯರ ನಿರೀಕ್ಷೆಗಳು ಏನೇನಿವೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಒಂಚೂರು ತಿಳಿಸೋಣ. ಜನಸಾಮಾನ್ಯರ ನಿರೀಕ್ಷೆಗಳು ಈ ಬಾರಿಯ ಬಜೆಟ್ನಲ್ಲಿ ಏನಾಗಿರುತ್ತೆ? ಗೃಹ ಸಾಲದ ಮೇಲಿನ ಬಡ್ಡಿ ಕಡಿತದ ಮಿತಿ ಹೆಚ್ಚಳ ಆಗತ್ತಾ? ಬಹಳ ದೊಡ್ಡ ನಿರೀಕ್ಷೆ ಜನಸಾಮಾನ್ಯರಿಂದ. ಪ್ರಸ್ತುತ ಬಡ್ಡಿ ಕಡಿತದ ಗರಿಷ್ಠ ಮಿತಿ 2 ಲಕ್ಷಕ್ಕೆ ಇದೆ. ಇದರ ಹೆಚ್ಚಳ ಆಗತ್ತಾ? 2 ಲಕ್ಷ ಮಿತಿಯನ್ನ 4 ಲಕ್ಷಕ್ಕೆ ಹೆಚ್ಚಿಸಬೇಕು ಅನ್ನೋದು ಬೇಡಿಕೆ ಇದೆ. ಆ ಬೇಡಿಕೆಯನ್ನ ಪೂರೈಸಲಾಗುತ್ತಾ ಈ ಬಾರಿಯ ಬಜೆಟ್ನಲ್ಲಿ? ಮತ್ತೊಂದು ಬಹಳ ದೊಡ್ಡ ನಿರೀಕ್ಷೆ, ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆಯ ಮೊತ್ತ ಹೆಚ್ಚಳ ಆಗತ್ತಾ? ಈಗ ಸದ್ಯಕ್ಕೆ 5 ಲಕ್ಷ ಇದೆ. ಆಯುಷ್ಮಾನ್ ಯೋಜನೆಯ ಅಡಿಯಲ್ಲಿ ಪ್ರಸ್ತುತ 5 ಲಕ್ಷ ವಿಮೆ ಇದೆ. ಇದರ ಹೆಚ್ಚಳ ಆಗತ್ತಾ? ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ಏನಾದ್ರೂ ಆಗತ್ತಾ? ಜನಸಾಮಾನ್ಯರ ನಿರೀಕ್ಷೆ ಏನು ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಇದರ ಜೊತೆಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಘೋಷಣೆಯಾಗತ್ತಾ? ಈ ಮಧ್ಯಂತರ ಬಜೆಟ್ನಲ್ಲಿ ಶ್ರೀಸಾಮಾನ್ಯನ ನಿರೀಕ್ಷೆಗಳೇನು? ಕೇಂದ್ರ ಸರ್ಕಾರದ ಜನಪ್ರಿಯ ಯೋಜನೆಗಳ ಮುಂದುವರಿಕೆಯಾಗತ್ತಾ? ಪ್ರಶಾಂತ್, ಜನಸಾಮಾನ್ಯರ ನಿರೀಕ್ಷೆ ಖಂಡಿತ ನನಗೇನು ಸಿಗುತ್ತೆ ಈ ಬಜೆಟ್ನಲ್ಲಿ ಅನ್ನೋದಿರುತ್ತೆ. ಕೆಲವೊಂದು ನಿರೀಕ್ಷೆಗಳನ್ನು ನಾವು ನಿಮಗೆ ನೋಡಿ, ನಿಶ್ಚಿತವಾಗಿ ಬಜೆಟ್ಟಿಂದ ನನಗೇನು ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲೂ ಸ್ಪಷ್ಟವಾಗಿರುತ್ತೆ. ನೀವು ಹೇಳಿದಂತೆ ನೋಡಿ, ಕೃಷಿ ಸಮ್ಮಾನ್ ಯೋಜನೆಯ ಹಣವನ್ನು ಹೆಚ್ಚಳ ಮಾಡ್ತಕ್ಕಂಥ ಸಾಧ್ಯತೆಗಳಿವೆ. ದ್ಯಾಟ್ ಕ್ಯಾನ್ ಬಿ ಎ ಪಾಪ್ಯುಲಿಸ್ಟ್ ಮೆಜರ್. ಯಾಕಂದರೆ ಪ್ರತಿ 3 ತಿಂಗಳಿಗೊಮ್ಮೆ ಏನು ಸರ್ಕಾರ ಹಣವನ್ನು ಕೊಡ್ತಾ ಇದೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗ್ತಾ ಇದೆ, ಅದರಲ್ಲಿ ಏರಿಕೆ ಆಗಬಹುದು. ನೀವು ಹೇಳಿದಂತೆ ಟ್ಯಾಕ್ಸ್ ರೀಸ್ಟ್ರಕ್ಚರ್ ಆಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಇದೆ. ಆದರೆ ಇವತ್ತಿನವರೆಗೆ ಹಣಕಾಸು ಇಲಾಖೆಯ ಮೂಲಗಳಿಂದ ಬರ್ತಾ ಇರತಕ್ಕಂಥ ಮಾಹಿತಿ ಅಂದರೆ ಇನ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗುತ್ತೆ 50,000 ಅದರಲ್ಲಿ, ಮತ್ತು ATC ATD ಯಲ್ಲಿ ಏನು ನೀವು ತೋರಿಸ್ಬೋದು, ಅದರಲ್ಲಿ ಒಂದಿಷ್ಟು ಹೆಚ್ಚಳ ಆಗಬಹುದು ಅಂತಕ್ಕಂಥದ್ದು. ಅದು ನಿಶ್ಚಿತವಾಗಿ ಈಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹೆಚ್ಚಿಗೆ ಆದರೆ ಅದು ಜನಸಾಮಾನ್ಯನ ಕೈಯಲ್ಲಿ ಉಳಿತಕ್ಕಂಥ ಹಣ, ಆತ ಖರ್ಚು ಮಾಡ್ಬೋದಾಗಿರ್ತಕ್ಕಂಥ ಹಣ ಅದು ಅನ್ನೋ ದೃಷ್ಟಿಯಿಂದ ನೋಡಲಾಗತ್ತೆ. ಓಲ್ಡ್ ಟ್ಯಾಕ್ಸ್ ರಿಜಿಮ್, ನ್ಯೂ ಟ್ಯಾಕ್ಸ್ ರಿಜಿಮ್ನ ಸಂದರ್ಭದಲ್ಲಿ ಇವತ್ತೇನು ಸರ್ಕಾರ ಘೋಷಣೆ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಕುತೂಹಲ ಇದೆ. ನೀವು ಹೇಳಿದಂತೆ ಆಯುಷ್ಮಾನ್ ಭಾರತ್ನಲ್ಲಿ 5 ಲ್ಯಾಕ್ವರೆಗೆ ಇನ್ಶೂರೆನ್ಸನ್ನು ಸರ್ಕಾರ ಕೊಡ್ತಾ ಇದೆ. ಅದರಲ್ಲಿ ಇನ್ನಷ್ಟು ಏರಿಕೆ ಮಾಡಬೇಕು. ಯಾಕಂದರೆ ಅನೇಕ ಈಗ ಹೊಸ ರೋಗಗಳು, ಹೊಸ ಆಸ್ಪತ್ರೆಗಳು, ಅದರ ಸಂದರ್ಭದಲ್ಲಿ ಆ ಹಣ ಸಾಕಾಗಲ್ಲ ಅಂತಕ್ಕಂಥದ್ದು ಕೂಡ ಇದೆ. ಹೀಗಾಗಿ ಇನ್ಶೂರೆನ್ಸ್ನ ಆಯುಷ್ಮಾನ್ ಯೋಜನೆಯಲ್ಲಿ ಏನು 5 ಲಕ್ಷ ದೊರಕತ್ತೆ, ಅದರಲ್ಲಿ ಇನ್ನಷ್ಟು ಏರಿಕೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಜನಸಾಮಾನ್ಯನ ನಿರೀಕ್ಷೆ ಇದೆ. ಇನ್ನು ಅನೇಕ, ಅಂದರೆ ನಾನು ಆಗಲೇ ಹೇಳಿದೆ, MSME ಸೆಕ್ಟರ್ ಇರ್ಬೋದು, ಮಹಿಳೆಯರಿಗೆ ಏನಾದರೂ, ಯಾಕಂದರೆ ಈ ಬಾರಿ ಏನಾಯಿತು, ಪಾರ್ಲಿಮೆಂಟ್ನ ಅಧಿವೇಶನದಲ್ಲಿ ಮಹಿಳಾ ವಿಧೇಯಕ ಜಾರಿಗೆ ಬಂತು. ಜನವರಿ 26ರಲ್ಲಿ ನಾರಿ ಶಕ್ತಿಯ ಒಂದು
ಪ್ರದರ್ಶನ ಗಣರಾಜ್ಯೋತ್ಸವ ಪರೇಡ್ನಲ್ಲಾಯಿತು. ಬಹುತೇಕ ಈ ಬಜೆಟ್ನಲ್ಲೂ ಕೂಡ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಮಹಿಳಾ ರೈತರು, ಮಹಿಳಾ ಉದ್ಯೋಗಿಗಳು ಮತ್ತು ಮಹಿಳಾ ಉದ್ಯಮಿಗಳು ಇವರನ್ನು ದೃಷ್ಟಿಯಲ್ಲಿಟ್ಕೊಂಡು ಒಂದು ಹೊಸ ಯೋಜನೆಯನ್ನು ಸರ್ಕಾರ ಘೋಷಣೆ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಇದೆ. ಪಾಪ್ಯುಲಿಸ್ಟ್, ನಿಶ್ಚಿತವಾಗಿ ಒಂದು ಪಾಪ್ಯುಲಿಸ್ಟ್ ಬಜೆಟ್ ಇರುತ್ತೆ. ಆದರೆ ಪಾಪ್ಯುಲಿಸ್ಟ್ನ ವ್ಯಾಖ್ಯೆ ಏನು ಅಂತಕ್ಕಂಥದ್ರ ಬಗ್ಗೆ ಈಗ ನೀವು ನಾನಾಗಲೇ ಹೇಳಿದೆ, ಸಾಲ ಮನ್ನಾ ಈ ಸರ್ಕಾರ ಮಾಡಲ್ಲ. ನೇರವಾಗಿ ಹಣವನ್ನು ಪಾವತಿಸ್ತಕ್ಕಂಥ ಗೃಹಲಕ್ಷ್ಮಿ ಅಥವಾ ಗೃಹ ಜ್ಯೋತಿ ಅಂಥದ್ದನ್ನೇನಾದರೂ ನಿರೀಕ್ಷಿಸ್ತಾ ಇದ್ದರೆ ಅದನ್ನು ನಿರೀಕ್ಷಿಸಬೇಡಿ, ಮೋದಿ ಸರ್ಕಾರ ಅದನ್ನು ನಿಶ್ಚಿತವಾಗಿ ಕೊಡಲ್ಲ. ಆದರೆ ಉಳಿದ ಯೋಜನೆಗಳಲ್ಲಿ ಹಣವನ್ನು ಅನುದಾನವನ್ನು ಹೆಚ್ಚಳ ಮಾಡ್ತಕ್ಕಂಥದ್ದು ಮಹಿಳೆಯರ ದೃಷ್ಟಿಯಿಂದ, ಯುವಕರ ದೃಷ್ಟಿಯಿಂದ ಮತ್ತು ರೈತರ ದೃಷ್ಟಿಯಿಂದ ಈ 3 ಸೆಕ್ಟರ್ಗೆ ಹೆಚ್ಚು ಹಣ ದೊರಕಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ಸ್ ಏನಿದೆ ಅಂದರೆ ಮಹಿಳಾ ಮಣಿಗಳನ್ನು ಓಲೈಸೋದಕ್ಕೆ ಬಹಳಷ್ಟು ಯೋಜನೆಗಳನ್ನು ತರಲಾಯಿತು. ಅದರ ಇಫೆಕ್ಟ್ ಈ ಬಾರಿಯ ಬಜೆಟ್ನಲ್ಲಿ ಇರುತ್ತಾ? 2024 ಲೋಕಸಭೆನ ಗಮನದಲ್ಲಿಟ್ಕೊಂಡು ನಿಶ್ಚಿತವಾಗಿ ಅದರ ಒಂದು ಇಫೆಕ್ಟ್ ಇರುತ್ತೆ. ಬಟ್ ಯಾವ ಪ್ರಮಾಣದಲ್ಲಿ? ಈಗ ರಾಜ್ಯ ಸರ್ಕಾರಗಳು ಘೋಷಿಸಿದ ರೀತಿಯಲ್ಲಿ ಲಾಡ್ಲಿ ಬಹನ ಯೋಜನೆ ಮಧ್ಯಪ್ರದೇಶದಲ್ಲಿ ಜಾರಿಗೊಳಿಸಿದೆ. ಅದನ್ನು ಕೇಂದ್ರ ಸರ್ಕಾರ ಹೊಸ ರೂಪದಲ್ಲಿ ಜಾರಿಗೆ ತರಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ರ ಬಗ್ಗೆ ಒಂದು ಯೋಜನೆ ನಿಶ್ಚಿತವಾಗಿದೆ. ಆದರೆ ಈ ಬಜೆಟ್ನಲ್ಲಿ ಅದು ಮಂಡನೆಗೆ ಸಾಧ್ಯ ಆಗತ್ತಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಆ ಬಗ್ಗೆ ಇನ್ನಷ್ಟು ನನಗನ್ಸುತ್ತೆ ಅನೇಕ ಬಾರಿ ಏನಾಗುತ್ತೆ, ನಾವು ಸ್ಪೆಕ್ಯುಲೇಟ್ ಮಾಡ್ತೀವಿ, ಬಟ್ ಬಜೆಟ್ ಇಸ್ ಅ ವೆರಿ ಸೀಕ್ರೆಟ್ ಡಾಕ್ಯುಮೆಂಟ್. ಹೀಗಾಗಿ ನಮ್ಮ ನಿರೀಕ್ಷೆಗಳು ಬೆಟ್ಟದಷ್ಟಿರ್ತವೆ. ಬಜೆಟ್ಗೊಂದು ಗಾತ್ರ ಇರುತ್ತೆ, ಬಜೆಟ್ನಲ್ಲಿ ಒಂದು ಸೀಮಿತತೆ ಇರುತ್ತೆ. ಅದರ ಮಧ್ಯದಲ್ಲಿ ಹೇಗೆ ಹಣವನ್ನು ಹೊಂದಾಣಿಕೆ ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ಬೋದು. ಆದರೆ ನನಗನ್ಸುತ್ತೆ ಒಂದು ಕೃಷಿ, ಶಿಕ್ಷಣ, ಆರೋಗ್ಯ ಈ 3 ಪ್ರಮುಖ ಆದ್ಯತೆಗಳು. ನೋಡಿ, ಈಗ ಜಿ ಡಿ ಪಿ 7.6 ಪೆಗ್ ಮಾಡಲಾಗಿದೆ ಅಂತಕ್ಕಂಥದ್ದು. 7.6ವರೆಗೆ ಜಿ ಡಿ ಪಿ ಇದೆ. ದಟ್ ಇಸ್ ನೀವು ಒಂದು ದೃಷ್ಟಿಯಿಂದ ವರ್ಟಿಕಲ್ ಮೊಬಿಲಿಟಿ ಇರ್ತಕ್ಕಂಥ ಒಂದು ಆರ್ಥಿಕತೆ. ಆದರೆ ಜನಸಾಮಾನ್ಯನಿಗೆ ಜಿ ಡಿ ಪಿ 7 ಇದೆ ನೋಟ್. ಈಗ ನೀವು ಬೆಲೆ ಏರಿಕೆ ಜಾಸ್ತಿ ಆಗಿಬಿಟ್ರೆ ಜಿ ಡಿ ಪಿ 10 ತಲುಪುತ್ತೆ, ಜನಸಾಮಾನ್ಯನಿಗೆ ಏನು ಲಾಭ ಆಗುತ್ತೆ? ಹೀಗಾಗಿ ಜನಸಾಮಾನ್ಯನ ದೃಷ್ಟಿಯಿಂದ ನೋಡಿದಾಗ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಕೃಷಿಗೆ ಎಷ್ಟರ ಮಟ್ಟಿಗೆ ಹಣವನ್ನು ಕೊಡ್ತಾರೆ, ಅದರ ಆಕ್ಸೆಸ್ ಟು ಮನಿ ಹೇಗೆ ಜನರಿಗೆ ತಲುಪುತ್ತೆ ಅಂತಕ್ಕಂಥದ್ದು ಸರ್ಕಾರದ ದೃಷ್ಟಿಯಿಂದ ಮುಖ್ಯವಾಗಿರುತ್ತೆ. ಕೇವಲ ಒಂದು ಬಜೆಟ್ನಿಂದ ಅದು ಸಾಕಾಗಲ್ಲ. ಈಗ ಕಳೆದ 8-9 ಬಜೆಟ್ಗಳಿಂದ ನಾವು ನೋಡ್ತಾ ಇದ್ದೀವಿ, ಒಂದು ಫಿಸ್ಕಲ್ ಕನ್ಸಾಲ್ಟೇಷನ್ ಅಂತ ಮೋದಿ ಸರ್ಕಾರ ಹೋಗ್ತಾ ಇದೆ ಅಂತಕ್ಕಂಥದ್ದು. ಸುಮ್ಮನೆ ಘೋಷಣೆಗಳನ್ನು ಮಾಡಿ ಆ ರೀತಿಯ ಘೋಷಣೆ ಹಳ್ಳ ಇಡಿಸೋದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಯಾವ ಯೋಜನೆಗಳ ಘೋಷಣೆ ಆಗಿದೆಯೋ ಅದು ಜಾರಿ ಆಗೋದ್ರತ್ತ ಮೋದಿ ಸರ್ಕಾರ ಹೆಚ್ಚಿನ ಗಮನ ಇಂಪ್ಲಿಮೆಂಟೇಷನ್ ಬಹಳ ಮುಖ್ಯವಾಗಿ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಅಂತಿಮವಾಗಿ ನಾವು ಅನೇಕ ಬಾರಿ ಏನು ಮಾಡ್ತೀವಿ, ಇನ್ಫ್ರಾಸ್ಟ್ರಕ್ಚರನ್ನು ನಾವು ಪಾಪ್ಯುಲಿಸ್ಟ್ ಅಂತ ಕನ್ಸಿಡರ್ ಮಾಡಲ್ಲ. ಬಟ್ ಅಂತಿಮವಾಗಿ ಇನ್ಫ್ರಾಸ್ಟ್ರಕ್ಚರ್ಗೆ ಹಣ ತೊಡಗಿಸಿದಾಗ ಅದು ನಿಮ್ಮ ಆರ್ಥಿಕತೆಗೆ ವೇಗ ದೊರಕುತ್ತೆ. ಆರ್ಥಿಕತೆಗೆ ವೇಗ ದೊರಕಿದಾಗ ನಮ್ಮ ಕೈಯಲ್ಲಿ ಹಣ ಬರುತ್ತೆ. ಖರ್ಚು ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಹಣ ಬಂದಾಗ ಆರ್ಥಿಕತೆ ಇಂಟರ್ನ್ ಮತ್ತು ಜಾಸ್ತಿ ಆಗುತ್ತೆ. ನಾನು ಅದಕ್ಕೆ ಹೇಳಿದೆ, ಸರ್ಕಾರ 100 ರೂಪಾಯಿ ಖರ್ಚು ಮಾಡಿದರೆ 250 ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ನಿಂದ ಬರುತ್ತೆ. ಹೀಗಾಗಿ ಸರ್ಕಾರ ಯಾವ್ಯಾವ ಸೆಕ್ಟರ್ಗಳಿಗೆ ಹಣ ಕೊಡುತ್ತೆ ಅಂತಕ್ಕಂಥದ್ದು ನೋಡಬೇಕು. ಆದರೆ ಸರ್ಕಾರದ ಕೈಯಲ್ಲಿ ಹಣ ಇದೆ. GST ಕಲೆಕ್ಷನ್ ಇವತ್ತು 1,72,000 ಕೋಟಿಯಷ್ಟು ಹಣ ಈ GSTಯಿಂದ ಈಗ ಬಂದಿದೆ. ಇವತ್ತಷ್ಟೇ ಪೇಪರ್ಗಳಲ್ಲಿ ಮಾಹಿತಿ ಬಂದಿದೆ. ನಿನ್ನೆ ನೋಡಿ, ಎಕನಾಮಿಕ್ ಸರ್ವೆ ಬಂದಿಲ್ಲ. ಈ ಬಾರಿ ಮಧ್ಯಂತರ ಬಜೆಟ್ ಇರೋದ್ರಿಂದ ಎಕನಾಮಿಕ್ ಸರ್ವೆ ಮಂಡನೆ ಆಗಿಲ್ಲ. ಆದರೆ ಒಂದು ಎಕನಾಮಿಕ್ ರಿವ್ಯೂ ಅಂತಕ್ಕಂಥದ್ದು ಮಂಡನೆ ಆಗಿದೆ. ಅದರಲ್ಲಿ ಕೆಲ ಅಂಶಗಳನ್ನು ಸರ್ಕಾರ ಉಲ್ಲೇಖಿಸಿದೆ. ಅದರ ಬಗ್ಗೆ ಮಾತಾಡೋಣ ಪ್ರಶಾಂತ್. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. ತಜ್ಞರು ನಮ್ಮ ಜೊತೆ ಇರ್ತಾರೆ. ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಈ ಬಾರಿಯ ನಿರೀಕ್ಷೆ ಏನು? ಬಜೆಟ್ ಮಂಡನೆಯಾದ ನಂತರ ಅದರ ಪೂರಕ ಲಕ್ಷಣಗಳು ಏನಾಗಿರುತ್ತವೆ, ಅದರ ಇಫೆಕ್ಟ್ ಯಾವ ರೀತಿ ಇರುತ್ತೆ, ಎಲ್ಲದಕ್ಕೂ ಮುಖ್ಯವಾಗಿ ಗಮನ ಹರಿಸಬೇಕಾಗಿರೋದು 2024ರ ಎಲೆಕ್ಷನ್ ವರ್ಷ ಆಗಿರೋದ್ರಿಂದ ಈ ಬಾರಿ ಏನಾದರೂ ಜನಪ್ರಿಯ ಯೋಜನೆಗಳು ಘೋಷಣೆಯಾಗುತ್ತಾ ಅಥವಾ ಘೋಷಣೆಯಾದ ಯೋಜನೆಗಳ ಅನುಷ್ಠಾನದತ್ತ ಮಾತ್ರ ಮೋದಿ ಸರ್ಕಾರ ಗಮನ ಹರಿಸುತ್ತಾ? ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.